ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ನಿಮ್ಮ ಕರಿಯರ್ ಸಿಚುವೇಶನ್ಗೆ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಸೊ ಕರಿಯರ್ ಅನ್ಕೂಡ್ಲೆ ರ್ಯಾಂಡಮ್ ಆ ಕರಿಯರ್ ಬಗ್ಗೆ ಫುಲ್ ಮಾಡೋದು ಆತರ ಮಾಡಲ್ಲ. ನಿಮಗೆ ವಿಶಸ್ ಇರುತ್ತೆ ಆಬ್ವಿಯಸ್ಲಿ. ಆ ಪೊಸಿಷನ್ ಸಿಗ್ಬೇಕು, ಆ ಕಂಪನಿಗೆ ಹೋಗ್ಬೇಕು, ಅಬ್ರಾಡ್ ಹೋಗ್ಬೇಕು, ಏನೋ ಆ ವಿಶಸ್ ನೆಕ್ಸ್ಟ್ 3 months ಅಲ್ಲಿ ಆಗತ್ತಾ ಇಲ್ವಾ? ಫಸ್ಟ್ ಆ ಕ್ವೆಶನಿಗೆ ಫುಲ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಗಾಯ್ಸ್, ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಬರೀ ಟ್ಯಾರೋ ಅಷ್ಟೇ ಅಲ್ಲ, ವೇದಿಕ್ ಆಸ್ಟ್ರಾಲಜಿ ರಿಲೇಟೆಡ್ ಕೂಡ ನಾನು ಪರ್ಸನಲ್ ರೀಡಿಂಗಿಗೆ ತಗೊಂತೀನಿ. ಓಕೆ, ಲೆಟ್ ಸಿ ನಿಮ್ಮ ಕರಿಯರ್ ವಿಶಸ್, ನಿಮ್ಮ ಮೈಂಡಲ್ಲಿ ಇದ್ದ ವಿಶಸ್ ಆಗತ್ತಾ ಇಲ್ವಾ? 5 of Swords, ತುಂಬಾನೇ ಕಾಂಪಿಟೇಷನ್ ಇದೆ ಅಂತ ನೋಡ್ತಾ ಇದೀನಿ. ನೀವು ಯಾವ ಒಂದು ವಿಷಯಲ್ಲಿ ಕೇಳ್ತಾ ಇದ್ದೀರಾ, ಯಾವ ಒಂದು ಪೊಸಿಷನ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಯಾವ ಒಂದು ಅಪ್ರೈಸಲ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಏನೋ ಒಂದು ಕರಿಯರ್ ರಿಲೇಟೆಡ್ ಇಲ್ಲಿ ಏನು ಬೇಕು ಅಂತ ಬೇಡ್ಕೊಂಡ್ರಿ ಅಲ್ವಾ, ಅದಕ್ಕೆ ತುಂಬಾ ಕಾಂಪಿಟೇಷನ್ ಇದೆ ಅಂತ ನೋಡ್ತಾ ಇದೀನಿ. ಅದನ್ನ ಗ್ರಾಂಟೆಡ್ ಆಗಿ ತಗೋಬೇಡಿ. ನಿಮಗೆ ಅದು ಸಿಗಲ್ಲ ಅಂತ ನೋಡ್ತಾ ಇಲ್ಲ, ಬಟ್ ತುಂಬಾ ಜನ ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಅಪ್ಲೈ ಮಾಡ್ತಾ ಇದ್ದಾರೆ, ತುಂಬಾ ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅಂಡ್ ತುಂಬಾ ಜನ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಮೇ ಬಿ ನೀವು ಏನು ಕ್ವೆಶನ್ ಮಾಡ್ತಾ ಇದ್ದಾರೆ ನಿಮ್ಮ ಕರಿಯರ್ ಬಗ್ಗೆ, ತುಂಬಾ ಪಾಲಿಟಿಕ್ಸ್ ಇನ್ವಾಲ್ವ್ಡ್ ಆಗಿದೆ, ನೋ ಡೌಟ್. ಇದು ಒಬ್ರು ಕೈಯಲ್ಲಿ ಮಾತ್ರ ಇಲ್ಲ, ಒಂದು 5-6 ಜನ ಇನ್ವಾಲ್ವ್ ಆಗಿದ್ದಾರೆ. ಆ್ಯಂಡ್ ಗೆಸ್ ವಾಟ್, 5-6 ಜನದಲ್ಲೂ ಕೈಂಡ್ ಆಫ್ ಪಾಲಿಟಿಕ್ಸ್ ನೋಡ್ತಾ ಇದ್ದೀನಿ. ಒಂಥರ ಮೈಂಡ್ ಸೆಟ್ ಅಷ್ಟು ಸ್ಟ್ರೈಟ್ ಆಗಿದೆ, ಆ ಥರ ನೋಡ್ತಾ ಇಲ್ಲ. ಬಟ್ ನೆಕ್ಸ್ಟ್ 3 months ಅಲ್ಲಿ ಕರಿಯರಲ್ಲಿ ಎಲ್ಲಿರ್ತೀರ ನೀವು, ಕರಿಯರ್ ಯಾವ ಒಂದು ಎನರ್ಜಿ ಇದೆ ನೋಡೋಣ. ಫುಲ್ ಎನರ್ಜಿ, 5 of Swords ವಿತ್ ಫುಲ್ ಎನರ್ಜಿ, ಅನ್ಎಕ್ಸ್ಪೆಕ್ಟೆಡ್ ಪಾಸಿಟಿವ್ ಚೇಂಜ್. ಇವಾಗ ಹೆಂಗ್ ಗೊತ್ತಾ, ನೀವು ಅದೇ ಪೊಸಿಷನ್ ಬೇಕು ಅಂತ ವೇಟ್ ಮಾಡ್ತಿರ್ತೀರ. ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಯೂನಿವರ್ಸ್ ಏನ್ ಮಾಡುತ್ತೆ, ನಿಮಗೆ ಸರ್ಪ್ರೈಸ್ ಕೊಡುತ್ತೆ, ಗುಡ್ ಸರ್ಪ್ರೈಸ್. ನೀವು ಅನ್ಕೊಂಡೇ ಇರಲ್ಲ ಆ ಥರ ಒಂದು ಪಾಸಿಟಿವ್ ಚೇಂಜಸ್, ಪಾಸಿಟಿವ್ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ನೋಡೋದು. ನೀವೇನ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ ಗೊತ್ತಾ, ಒಂಥರ ಕಂಫರ್ಟ್ ಝೋನಲ್ಲೇ ಸೆಟಲ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಅಥವಾ ನನ್ನ ಗ್ರೋತ್ ಇಷ್ಟೇ, ನಾನು ಇಷ್ಟರಲ್ಲೇ ನಾನು ಡಿಸಿಷನ್ ತಗೋಬೇಕು, ಇಷ್ಟರಲ್ಲೇ ನಾನು ನನ್ನ ಲೈಫ್ ಚಾಯ್ಸಸ್ನ ಮಾಡಬೇಕು, ಹಿಂಗೆಲ್ಲ ಅನ್ಕೊಂಡಿದ್ದೀರಾ. ಬಟ್ ಯೂನಿವರ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ, ನಿಮ್ಮ ಕರಿಯರಲ್ಲಿ ಯಾವ ಥರ ಒಂದು ಚೇಂಜಸ್ ತಗೋಬರುತ್ತೆ, ಟ್ರಾನ್ಸ್ಫಾರ್ಮೇಶನ್ ಚೇಂಜ್ ತಗೋಬರುತ್ತೆ ಅಂದ್ರೆ, ಇಟ್ಸ್ ಮೋರ್ ಲೈಕ್ ನೀವು ಅನ್ಕೊಂಡೇ ಇರಲ್ಲ ಆ್ಯಂಡ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಕರ್ಕೊಂಡು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಕರೆಂಟ್ ಕಂಪನಿಲೇ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಅಥವಾ ಕರೆಂಟ್ ಕಂಪನಿಲೇ ನೀವು ಅಪ್ಗ್ರೇಡೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಗೆಸ್ ವಾಟ್, ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಒಂಥರ ಓಕೆ, ನಿಮ್ಗೆ ಡಿಸಪಾಯಿಂಟ್ ಆಗೋಗ್ಬಿಡುತ್ತೆ. ನಿಮಗೆ ಎಲ್ಲೆಲ್ಲೋ ಅಪ್ಲೈ ಮಾಡ್ತಾ ಇರ್ತೀರಾ, ಆಲ್ ಆಫ್ ಅ ಸಡನ್ ನಿಮಗೆ ಔಟ್ ಆಫ್ ಕಂಟ್ರಿ ಆಪ್ಷನ್ ಸಿಗೋದು, ಆಲ್ ಆಫ್ ಅ ಸಡನ್ ಹೊಸ ಕಂಪನಿಯಲ್ಲಿ ರೋಲ್ ಸಿಗೋದು, ಹೊಸ ಕಂಪನಿಲಿ ಒಂಥರ ನ್ಯೂ ಬಿಗಿನಿಂಗ್ ಚಾಯ್ಸಸ್ ಸಿಗೋದು ನಿಮಗೆ, ಕಂಪ್ಲೀಟ್ಲಿ ಅನ್ಪ್ಲಾನ್ಡ್. ಬಟ್ ಅದು ಯಾವಾಗ ನೋಟಿಫಿಕೇಶನ್ ಬರುತ್ತೆ, ಯಾವಾಗ ಒಂದು ಇಮೇಲ್ ಬರುತ್ತೆ, ನೋಟಿಸ್ ಬರುತ್ತೆ, ವಿಲ್ ಬಿ ಲೈಕ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಬಟ್ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಹ್ಯಾಪನಿಂಗ್ ಫಾರ್ ಗುಡ್, ಆಗೋದೆಲ್ಲ ಒಳ್ಳೇದೇ ಅಂತಾರಲ್ಲ, ಅದು ಆ ಒಂದು ಲೈನ್ನ ಮರಿಬೇಡಿ, ಅದಾಗ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ಕಿಂಗ್ ಆಫ್ ಸ್ವರ್ಡ್ಸ್, ಒಂದು ಸ್ಪೆಸಿಫಿಕ್ ಪರ್ಸನ್. ನಮಗೆಲ್ಲ ಅಕ್ವೇರಿಯಸ್ ಎನರ್ಜೀಸ್ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ನನಗೆ. ಫೂಲ್ ವಿತ್ ಕಿಂಗ್ ಆಫ್ ಸ್ವರ್ಡ್ಸ್, ಮಾಸಸ್ ಅಲ್ಲಿ ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ನನಗೇನ್ ಅನ್ಸದೆ ಗೊತ್ತಾ, ದಟ್ ಇಸ್ ವಾಟ್ ಅಕ್ವೇರಿಯಸ್ ಅಂದ್ರೆ ರಾಹು ಅಂದ್ರೆ ಫೂಲ್ ಅಂದ್ರೆ ಫಾರಿನ್ ರಿಲೇಟೆಡ್. ಸೊ 3 times ಕನ್ಫರ್ಮೇಶನ್ ಬಂದಿದೆ. ಫಾರಿನ್ ರಿಲೇಟೆಡ್ ಅಥವಾ ಫಾರಿನ್ ಪೀಪಲ್ ಜೊತೆ ಡೀಲ್ ಮಾಡೋದು, ಕಂಪ್ಲೀಟ್ಲಿ ನ್ಯೂ ಪೀಪಲ್ ಜೊತೆ ಡೀಲ್ ಮಾಡೋದು, ಫಾರಿನ್ ಕಾಂಟ್ರಾಕ್ಟ್, ಫಾರಿನ್ ಕ್ಲೈಂಟ್ಸ್, ಆನ್ಲೈನ್ ಅಲ್ಲಿ ಎಸ್ಪೆಷಲಿ ಮಾಸಸ್ ಅಲ್ಲಿ ಏನಾದ್ರು ಮಾಡ್ತಾ ಇದಾರೆ ಅಂದ್ರೆ ನಿಮಗೆ ಒಂಥರ
ಡಬಲ್ ಕನ್ಫರ್ಮೇಶನ್. ಓಕೆ. ಅಂಡ್ ಅಗೇನ್ ಆನ್ಲೈನ್ ಅಲ್ಲಿ ಏನಾದ್ರು ಲೈಕ್ ಇವಾಗ ಇಟ್ಸ್ ಮೋರ್ ಲೈಕ್ ಮಾಸ್ ಅಲ್ಲಿ ಏನಾದ್ರು ಫಾಲೋವರ್ಸ್ ಗೇನ್ ಮಾಡಬೇಕು, ಮಾಸ್ ಆಫ್ ಪೀಪಲ್ ಒಬ್ರನ್ನ ಅಷ್ಟೇ ನೀವು ಕನ್ವಿನ್ಸ್ ಮಾಡೋದು, ಇನ್ಫ್ಲುಯೆನ್ಸ್ ಮಾಡೋದಲ್ಲ, ತುಂಬಾ ಜನ ಫಾಲೋವರ್ಸ್ ಬರೋದು, ಕಾಂಟೆಂಟ್ ನಿಮ್ದು ವೈರಲ್ ಆಗೋದು, ಕಾಂಟೆಂಟ್ ನ ಔಟ್ ಆಫ್ ಯುವರ್ ಪೀಪಲ್ ಹೊರಗಡೆ ಜನರು ಇಷ್ಟಪಡೋದು, ಈ ತರ ನೋಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಹೈ ಟೈಮ್ ಇನ್ ಫ್ಯಾಕ್ಟ್. ಅಂಡ್ ಸಿ ಲೇಟ್ ನೈಟ್ ವೈರಲ್ ಇದೆಲ್ಲ ಪಾಸಿಬಿಲಿಟೀಸ್ ಇದೆ ನೆಕ್ಸ್ಟ್ 3 months ಅಲ್ಲಿ, ನೋ ಡೌಟ್ ಇನ್ ದಟ್. ಇವಾಗ 1 night ಅಲ್ಲೇ ಯಾವ್ದಾದ್ರು ಕಾಂಟೆಂಟ್ ವೈರಲ್ ಆಗೋದು, ಇಷ್ಟ ದಿನ ನೀವು 200-300 ಫಾಲೋವರ್ಸ್ ಅಲ್ಲಿ ಇರ್ತೀರ, ಏನೋ ಒಂದು ವೈರಲ್ ಆಗುತ್ತೆ, ಆಲ್ ಆಫ್ ಅ ಸಡನ್ ಬೆಳಗ್ಗೆ ಎದ್ದಾಗ ಸಮ್ 10,000 ಈ ತರ ಎಲ್ಲ ಶಾಕಿಂಗ್ ಪಾಸಿಬಿಲಿಟಿ ಮಧ್ಯದಲ್ಲಿ ಕಟ್ ಆಯ್ತು. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ನ್ಯೂ ಆಫರ್ಸ್, ಹೊಸ ಕ್ಲೈಂಟ್ಸ್, ಅಂಡ್ ಇಟ್ಸ್ ಮೋರ್ ಲೈಕ್ ಹೊಸ ಜನರ ಜೊತೆ ನೀವು ಕೊಲ್ಯಾಬ್ ಮಾಡೋದು, ಹೊಸ ಜನರನ್ನ ಮೀಟ್ ಆಗೋದು, ಹೊಸ ಜಾಗದಲ್ಲಿ ಎಕ್ಸ್ಪ್ಲೋರ್ ಮಾಡೋದು, ಅನ್ಕೊಂಡೇ ಇರಲ್ಲ ಆ ಪೊಸಿಷನ್ ನಿಮಗೆ ಸಿಗೋದು, ಈ ತರ ಪಾಸಿಬಿಲಿಟೀಸ್ ಎಲ್ಲ ನೋಡ್ತಾ ಇದ್ದೀನಿ ಕರಿಯರ್ ಅಲ್ಲಿ. ಮೇನ್ ಆಗಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೆಸೇಜ್. ಅಂಡ್ ನಿಮಗೆ ಒಂಥರ ಯಾವ ತರ ಅಂದ್ರೆ ಮೋರ್ ಆಬ್ವಿಯಸ್ ಜಾಗ ಕಾಣಿಸ್ತಾ ಇದೆ, ಮೋರ್ ಆಬ್ವಿಯಸ್ ವೇ ಕಾಣಿಸ್ತಾ ಇದೆ ಅಂದ್ರೆ ಎಷ್ಟಾಗತ್ತೆ ಅಷ್ಟು ಹೋಗ್ಬೇಡಿ. ಬಿಕಾಸ್ ಯೂನಿವರ್ಸ್ ಪ್ಲಾನ್ ಅಂತಾರಲ್ವಾ, ಅದ್ರ ಮೇಲೆ ಫೋಕಸ್ ಮಾಡಿ, ಅದನ್ನ ನಂಬಿ. ಬಿಕಾಸ್ ನನಗೇನು ಅನಿಸ್ತಾ ಇದೆ, ನಿಮ್ಮ ಒಂದು ಕರಿಯರ್ ಅಂತ ಬಂದ್ರೆ ನೀವು ಅದನ್ನ ಎಷ್ಟೇ ಪ್ಲಾನ್ ಮಾಡಿ, ಎಷ್ಟೇ ರೂಟ್ ಮಾಡಿ, ಎಷ್ಟೇ ಮ್ಯಾಪ್ ಹಾಕ್ಬಿಟ್ಟು ಡೆಸ್ಟಿನಿ ಹುಡ್ಕಕ್ ಹೋಗಿ ನಿಮ್ಗೆ ಅದು ಸಿಗಲ್ಲ. ನಿಮಗೋತ್ರ ಯೂನಿವರ್ಸೇ ಬೇರೆ ಪ್ಲಾನ್ ಮಾಡಿದೆ, ಸರ್ಪ್ರೈಸಿಂಗ್ ಪ್ಲಾನ್ ಮಾಡಿದೆ. ಅಂಡ್ ಬಿ ರೆಡಿ ಫಾರ್ ಇಟ್, ಬಿ ರೆಡಿ ಫಾರ್ ಎನಿ ನ್ಯೂ ಆಪರ್ಚುನಿಟಿ. ಹೊಸದೇನು ಆಪರ್ಚುನಿಟಿ ಬರುತ್ತೆ ಅಂದರೆ ಕಂಪ್ಲೀಟಾಗಿ ಡೋರ್ ಕ್ಲೋಸ್ ಮಾಡಬೇಡಿ. ಸೊ ಹೆಲೋ ಅಗೇನ್. ಇವತ್ತಂತೂ ಯಾವ ಥರನೂ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಫೀಲ್ ಆಗ್ತಾ ಇದೆ. ಸೊ ಲೆಟ್ಸ್ ಎಂಡ್ ದಿಸ್ ವೀಡಿಯೋ. ಸೊ ಎಸ್, career related, be ready, okay, for the surprises. And ಏನು ಜಾಸ್ತಿ ಪ್ಲ್ಯಾನ್ ಮಾಡೋದಕ್ಕೆ ಹೋಗಬೇಡಿ, ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಡ್ಸ್ ಕಡೆಯಿಂದ ಕೂಡ. ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ, ನಿಮ್ಮ ಕರಿಯರ್ ಬಗ್ಗೆ ಏನನ್ಸೋ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.